ನಾವೆಲ್ಲರೂ ಪ್ರತಿಭಟನೆ ಮಾಡಕತ್ತೀವಿ. ನಾವೆಲ್ಲ ಹಂಪನಗೌಡ ಅವರ ಅಭಿಮಾನಿಗಳು. ಕಳೆದ 2023ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಮಾತ್ರ ನಮ್ಮ ಲಿಂಗಾಯತ ಸಮಾಜದ ಅತಿ ದೊಡ್ಡ ನಾಯಕ ಅಂದರೆ ನಮ್ಮ ಹಂಪನಗೌಡ ಬಾದರಿ. ಯಾವಾಗ ಮಸ್ಕಿ ಎಲೆಕ್ಷನ್ ಬೈ ಎಲೆಕ್ಷನ್ ಆಯಿತು, ಅದರಲ್ಲಿ ನಮ್ಮ ಸ್ನೇಹಿತನ ಹುಟ್ಟು ಪಕ್ಷಕ್ಕಾಗಿ ದುಡ್ಡು ತಾನಿಷ್ಟ ಅಂತ ಆಗಿ ಆ ಪಕ್ಷ ಮಸ್ಕಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬುನಿಯಾದ ಹಾಕಿದಂತ ನಮ್ಮ ಬಾದರ್ಲಿ ಶ್ರೀ ಹಂಪನಗೌಡ ಬಾದರ್ಲಿ ಅವರು. ಇದಕ್ಕೆ 2023ರಲ್ಲಿ ಮೊದಲನೇ ಸಂಪುಟದಲ್ಲಿ ನಮಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಕೆಲವೊಂದು ಕಾರಣದಿಂದ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಆದರೆ ನಮ್ಮ ಬಾದರ್ಲಿ ಹಂಪನಗೌಡರು ಒಂದು ದೊಡ್ಡ ಮನಸ್ಸಿನಿಂದ ಎಲ್ಲ ಯುವಕರಿಗೆ, ಎಲ್ಲ ಕಾರ್ಯಕರ್ತರಿಗೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಟೈಮಿಗೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ನಮಗೆ ಕಾಂಗ್ರೆಸ್ ಪಕ್ಷ ನಮಗೆ ಮಾತು ಕೊಟ್ಟಿತ್ತು. ಆದರೆ ಇವತ್ತೊಂದು ದಿವಸ ಬೆಳಗ್ಗೆ ತನ ನಮ್ಮ ಹಂಪನಗೌಡರ ಹೆಸರು ಇತ್ತು, ಆಮೇಲೆ ಕುತಂತ್ರ ಮಾಡಿ ನಮ್ಮ ಹಂಪನಗೌಡ ಬಾದರಿ ಅವರ ಹೆಸರು ತೆಗೆದಿದ್ದಾರೆ. ಇದಕ್ಕಾಗಿ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಕತ್ತೀವಿ. ಇವತ್ತೊಂದು ದಿವಸ ನಾನು ಎಲ್ಲ ಕರೆಗೆ ಮನವಿ ಮಾಡ್ತೀನಿ, ಮುಂದೆ ಬರೋ ದಿನದಲ್ಲಿ ನಾವು ಇಡೀ ಸಿನ್ನೂರು ತಾಲೂಕನ್ನು ಹೋರಾಟ ಮಾಡಿ ರಾಯಚೂರು ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ.